ಓ ಬಾರೆ ತಿಂಡಿ ತಿನ್ನು. ಅಯ್ಯೋ ಇದು ಎಂಥದ ಪಲಾವ್ ಅಂತ ಮಾಡಿ ಕೇಳ್ಕಡೆ, ನನಗೆ ತಿನ್ನೋಕ್ಕೆ ಆಗಲ್ಲ. ಓ ಮುದ್ದೆ ಮಾಡಿದ್ದ. ಒಳ್ಳೆ ಊಟ ಬಿಡು. ಅದ್ರ ಮುಂದೆ ಇದೆಲ್ಲ ಏನು? ಹಾಂ ತಿಂಡಿ ಮಾಡೋಕ್ಕೆ 11 ಗಂಟೆ ಮಾಡಿದ್ದಾಳೆ. ಮುದ್ದೆ ಅನ್ನ ಸಾರು ಮಾಡು ಅಂದಿದ್ರೆ ಮಧ್ಯಾಹ್ನಕ್ಕೆ ಮಾಡಿಕ್ಕಿರೋಳು. ನಮಗೆ ಇವೆಲ್ಲ ಇಡ್ಸಲ್ಲ ಕಣೆ. ಅಯ್ಯೋ ಹೊಸಿಟ್ಟೈತೆ ಹೇಳು ಮನೇಲಿ, ಹೊಸಿಟ್ಟಿಲ್ಲ ಅಂತ ಹೇಳ್ತಾಳೆ. ತಿರುಬೇಕಲ್ಲ, ಕಷ್ಟ ಆಗುತ್ತೆ ಅವ್ರಿಗೆಲ್ಲ. ಹಾಂ ನಾನೇ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಕಣೆ. ನನಗೆ ಇವೆಲ್ಲವ ಮೈ ಹಿಡಿಯಲ್ಲ, ಹೊಟ್ಟೆನೂ ತುಂಬಲ್ಲ. ನಮಗೇಂದ್ರೂ ಮುದ್ದೆ ರೊಟ್ಟಿ ಇದು ದೋಸೆ ಇಡ್ಲಿನೂ ಹಿಡಿಯಲ್ಲ. ಕಣೆ ಹೊಲ್ತಕ್ಕೆ ಹೋಗ್ಬಂದ ಚೆನ್ನಾಗಿ ಆದ್ಬಿಟ್ಟಲ್ಲಯ್ಯ. ಕುತ್ಕಳೆ, ಸ್ವಲ್ಪ ನೀರು ಕುಡಿತೀನಿ, ಕುತ್ಕ. ಅಯ್ಯೋ ನಾನು ಹೋಗ್ಬೇಕಣೆ ಹೊಲ್ಕಡಿಕೆ. ಬೆಳಿಗ್ಗೆನೆ ಗೂಡ್ರು ಇಟ್ಕೊಂಡೈತಿ, ಸೊ ನೆನಿತಾನೆ ಐತಿ. ಚಳಿ ಮೈ ಬಿಡೋಕ್ಕಾಗಲ್ಲ ಕಣೆ. ಅದು ಹೆಂಗೆ ಹೋಗಿ ಬಂದವ ನೀನು ಇಷ್ಟು ಥಂಡಿಲಿ? ಹೋಗ್ತೀನಿ ನಾನು. ತಿಂಡಿ ಕಾಯ್ಕೊಂಡು ಕೂತ್ಕೊಂಡೆ. ಜಲ್ದಾರ ಎದ್ದು ಮಾಡ್ತಾಳ, ಅದು ಇಲ್ಲ. ಇನ್ನೇನು ಮಾಡೋದು? ಏನು ಮಾಡಿಕ್ಕಿರ್ತಾಳ ಅದು ತಿನ್ಬೇಕಲ್ವಾ? ಇದು ಬೇಡ ಅದು ಬೇಡ ಅಂದರೆ ಅಕ್ಕಪಕ್ಕ ಇವೆಲ್ಲ ಏನು ಗೊತ್ತಾಗುತ್ತಾ? ಅತ್ತೆ ಸೊಸೆ ಅದೇನು ಅಂತವ ಸುಮ್ಮನೆ ಜಗಳ ಆಗ್ತವೆ. ಅದು ಬೇಡ ಇದು ಬೇಡ ಅಂದರೆ ಯಾಕೆ ಬೇಕು? ನನ್ನ ಮಗ ಹೇಳಿದ್ರೆ ಅಯ್ಯೋ ಏನೋ ಮಾಡಿರ್ತಾಳೆ ಸುಮ್ಮನೆ ತಿನ್ನಮ್ಮ ಅಂತಾನೆ ಹೇಳು. ಅಯ್ಯೋ ಬೀಡೆ, ಎಲ್ಲರ ಮನೆಗೂ ಅದೇ ಕತೆ. ನಮಗಿಂದೇನೆ ಅವ್ರು ಹಾಕಿದ್ದು ಒಂಚೂರು ತಿನ್ನೋದು, ಹೆಂಗ ಮೊಮ್ಮಕ್ಕಳ ಜೊತೆ ಕಾಲ ಕಳ್ಕೊಂಡಿರೋದು, ಇಷ್ಟೇ ನಮ್ಮ ಜೀವನ ಕಣೆ. ವಯಸ್ಸಾದ್ಮೇಲೆ ವಯಸ್ಸಾದ್ಮೇಲೆ ಇಷ್ಟೇ ನಮ್ಮ ಜೀವನ. ಓ ತಗ ನೀನೇನವ ಮೇಲ್ಗಡೆ ಪಟ್ಟೆನೂ ಹಾರಿಸ್ಬಿಟ್ಟಲೆಯ ತೆನೆಯ. ಅಯ್ಯೋ ರಾಮಣೆ, ಏನು ಚುರುಕಿದೆಯಾ ನೀನು ಈ ವಯಸ್ಸಲ್ವೇ? ನನಗಿಂತ 10 ವರ್ಷ ವಯಸ್ಸು ಜಾಸ್ತಿ ಆಗೈತೆ, ಇಷ್ಟು ಚುರುಕಿದೆಯಲ್ಲ ನೀನು. ನಾನು ಹೋಗ್ತೀನಿ ಬಾ, ಹಂಗೆ ಅಡಾಡ್ಕೊಂಡು ಹೋಗ್ಬರೋಣ. ಇಲ್ಲೇ ಮೊದಲೇ ಉಂಡ್ಬಿಟ್ಟು ಹೋಗೋಣ, ಇಲ್ಲಿಗೆ ಬಾ. ಸುಮ್ಮನೆ ಅಡ್ಡಾಡ್ಕೊಂಡು ಬರೋಣ ಬಾರಿಗೆ ಹೋಗಿ. ಸರಿ ಆಯಿತು ಬರೋ. ಅಷ್ಟೊತ್ತಿಗೆ ಅಡುಗೆ ಮಾಡಿರ್ತಾಳೆ, ಮುದ್ದೆ ಸಾರು ಮಾಡ್ತಾಳೆ, ಮೊಳಕೆ ಹುಳಿ ಸಾರು ಮಾಡ್ತಾಳೆ.